ಪ್ರಮೋಷನ್ ಕುಂದಿರ್ತೀವಿ ಅಂತ ಹೇಳಿದಕ್ಕೆ ನೀವು ವಿರೋಧ ಮಾಡ್ತೀರಿ. ಇದಕ್ಕೆ ಮೇನ್ ರಾಜ್ಯ ಸರ್ಕಾರ ಹಾಗೂ ಮತ್ತು ಪೊಲೀಸ್ ಇಲಾಖೆ ನೀವೇ ನಮ್ಮನ್ನು ಬೇರ್ಪಡೆ ಮಾಡುವಂಥ ನೀವೇ ಮಾಡಿದಿರಿ. ಆದ್ದರಿಂದ ನಾವು ಶ್ರೀರಾಮ ಸೇನಾ ರಬಕವಿ ವಿನಂತಿ ತಾಲೂಕಾ ಘಟಕದ ವತಿಯಿಂದ ಪ್ರಮೋಷನ್ ಬಂಧಿಸಿದ್ದಕ್ಕೆ ಉಗ್ರವಾಗಿ ಅಂತ ಇವತ್ತು ಹೋರಾಟ ಮಾಡಿವೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಕೇಸನ್ನು ಹಿಂಪಡೆಯಲ್ಲಿ ಬಂದರೆ ಇನ್ನೂ ಕರ್ನಾಟಕ ತುಂಬ ಉಗ್ರ ಹೋರಾಟ ಮಾಡಿದೆ ಅಂತ ಈ ಮೂಲಕ ಹೇಳ್ತೀವಿ. ನಿಮ್ಮ ಹೆಸರು? ಹರೀಶ್ ನಾದ್ರೆ, ಶ್ರೀರಾಮ ಸೇನಾ ರಬಕವಿ ತಾಲೂಕು. ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಶ್ರೀ ಪ್ರಮೋದ್ ಜಿ ಮುತಾಲಿಕ್ ಅವರ ಮೇಲೆ ಕೇಸ್ ದಾಖಲಿಸಿದ ಹಿನ್ನೆಲೆಯಲ್ಲಿ ಇಂದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ಶ್ರೀರಾಮ ಸೇನಾ ತಾಲೂಕು ಘಟಕದಿಂದ ರೋಡ್ ಬಂದ್ ಮಾಡುವ ಮುಖಾಂತರ ಹೋರಾಟ ಮಾಡಲಾಯಿತು. ಹಾಕಿರುವ ಕೇಸನ್ನು ವಾಪಸ್ ಪಡೆಯದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ಜಿಲ್ಲಾ ವಕ್ತಾರ ಪ್ರದೀಪ್ ದೇಶಪಾಂಡೆ, ಕಾರ್ಯಾಧ್ಯಕ್ಷ ಯಮುನಪ್ಪ ಕೋರಿ, ತಾಲೂಕು ಅಧ್ಯಕ್ಷ ಹರೀಶ್ ನಾಜರೆ ಮತ್ತು ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಶಾನೂರು, ಗೋಲಂಬಾವಿ. ವಿನಾಶಗಳಿಗೆ ವಿಘ್ನ ತರುವಂತ ಸನ್ನಿವೇಶಗಳು ಈಗಿನ ಸಮಾಜದಲ್ಲಿ ನಿರ್ಮಾಣ ಆಗಿದೆ. ಅದನ್ನು ವಿರೋಧ ಮಾಡಿದಂತ ನಮ್ಮ ಹಿಂದೂ ಸಾಮ್ರಾಟ್ ರಾಷ್ಟ್ರೀಯ ಅಧ್ಯಕ್ಷರು ಪ್ರಮೋದ್ ಮುತಾಲಿಕ್ ಅವರ ಮೇಲೆ ರಾಜ್ಯ ಸರ್ಕಾರ ಏನು ಕೇಸ್ ದಾಖಲು ಮಾಡುತ್ತೆ, ಹಿಂದೂ ಕಾರ್ಯಕರ್ತರನ್ನ, ಹಿಂದೂ ಪ್ರಮುಖರನ್ನ ಬಲಿಪಶು ಮಾಡುವಂತ, ಅವರನ್ನ ದಮನ ಮಾಡುವಂತ ರಾಜ್ಯ ಸರ್ಕಾರ ಮಾಡಿರುವ ಕೆಲಸಕ್ಕೆ ನಾನು ಈ ಮೂಲಕ ಧಿಕ್ಕಾರ ಹೇಳ್ತಾ ಇದ್ದೀನಿ. ನಿಮ್ಮಂತ ಸರ್ಕಾರಗಳು ಸಾವಿರ ಸರ್ಕಾರಗಳು ಬಂದರೂ ಹಿಂದೂ ಕಾರ್ಯಕರ್ತರ ಧ್ವನಿಯನ್ನು ಅಡಗಿಸಲಿಕ್ಕೆ ನಿಮ್ಮ ಅಪ್ಪಣೆಯೂ ಸಾಧ್ಯ ಇಲ್ಲ ಅಂತೇಳಿ ಈ ಮೂಲಕ ಘಂಟಾಘೋಷವಾಗಿ ಹೇಳಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಈ ಕೂಡಲೇ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಕೂಡಲೇ ಪ್ರಮೋದ್ ಮುತಾಲಿಕ್ ಅವರ ಮೇಲೆ ಮಾಡಿರುವಂತಹ ಕೇಸನ್ನು ಹಿಂಪಡಿಬೇಕು. ಇಲ್ಲಾಂದ್ರೆ ಮುಂದಿನ ದಿನಮಾನಗಳಲ್ಲಿ ಶ್ರೀರಾಮ ಸೇನೆಯಿಂದ ಅತಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಶ್ರೀರಾಮ್.